reactor, the device which is used, the device in which energy is released in a controlled manner due to the controlled chain reaction is called a nuclear reactor. ಯಾವೊಂದು ಡಿವೈಸ್ ಅಲ್ಲಿ ಕಂಟ್ರೋಲ್ಡ್ ಚೈನ್ ರಿಯಾಕ್ಷನ್ ಇಂದ ಅಲ್ಲಿ ಎನರ್ಜಿನೂ ಸಹಿತ ಸ್ಟಡಿ ಸ್ಟೇಟ್ ಅಲ್ಲಿ ರಿಲೀಸ್ ಆಗ್ತಾ ಇರಬೇಕು, ಕಂಟ್ರೋಲ್ ರೇಟ್ ಅಲ್ಲಿ ಎನರ್ಜಿ ರಿಲೀಸ್ ಆಗಬೇಕು. ಸೊ ಅಂತ ಒಂದು ಡಿವೈಸ್ಗೆ ನಾವು ನ್ಯೂಕ್ಲಿಯರ್ ರಿಯಾಕ್ಟರ್ ಅಂತ ಕರಿತೀವಿ ಅಥವಾ ಥರ್ಮೋಪೈಲ್ ಅಂತ ಕರಿತೀವಿ. ಇಲ್ಲಿ 3 ಟೈಪ್ಸ್ ಆಫ್ ನ್ಯೂಕ್ಲಿಯರ್ ರಿಯಾಕ್ಟರ್ಸ್ ಇದೆ. ಮೇನ್ ಆಗಿ ಒಂದು ರಿಸರ್ಚ್ ರಿಯಾಕ್ಟರ್ which is used to produce the neutrons and also radioisotopes which are needed for the research work. ಈ ಒಂದು ನ್ಯೂಟ್ರಾನ್ಸ್ ಮತ್ತು ರೇಡಿಯೋ ಐಸೋಟೋಪ್ಸ್ ಅನ್ನ ಇದು ಪ್ರೊಡ್ಯೂಸ್ ಮಾಡುತ್ತೆ. ಅವುಗಳನ್ನ ರಿಸರ್ಚ್ ವರ್ಕ್ ಯೂಸ್ ಮಾಡೋದ್ರಿಂದ ರಿಸರ್ಚ್ ರಿಯಾಕ್ಟರ್ ಅಂತೀವಿ. ಎರಡನೇದು ಬ್ರೀಡರ್ ರಿಯಾಕ್ಟರ್, ಫರ್ಟೈಲ್ ಮೆಟೀರಿಯಲ್ ಅನ್ನ ಫಿಸಲ್ ಮೆಟೀರಿಯಲ್ಸ್ ಆಗಿ ಅಥವಾ ನಾನ್ ಫಿಸನಬಲ್ ಮೆಟೀರಿಯಲ್ಸ್ ಅನ್ನ ಫಿಸನ್ ಆಗ್ತಕ್ಕಂಥ ಮೆಟೀರಿಯಲ್ಸ್ ಆಗಿ ಕನ್ವರ್ಟ್ ಮಾಡ್ತಕ್ಕಂಥದ್ದು ಬ್ರೀಡರ್ ರಿಯಾಕ್ಟರ್. ಮೂರನೇದು ಪವರ್ ರಿಯಾಕ್ಟರ್, ಇದು ಎಲೆಕ್ಟ್ರಿಕ್ ಪವರ್ ಅನ್ನ ಜನರೇಟ್ ಮಾಡುತ್ತೆ. ಇಲ್ಲಿರ್ತಕ್ಕಂಥದ್ದೇ ಪವರ್ ರಿಯಾಕ್ಟರ್. ಈ ಒಂದು ಪವರ್ ರಿಯಾಕ್ಟರ್ ಅನ್ನ ಫಸ್ಟ್ ಕನ್ಸ್ಟ್ರಕ್ಟ್ ಮಾಡಿರ್ತಕ್ಕಂಥನು ಹೆನ್ರಿಕೋ ಫರ್ಮಿ ಅಂತಕ್ಕಂಥನು ಅಮೆರಿಕನ್ ಸೈಂಟಿಸ್ಟ್. ಚಿಕಾಗೋದಲ್ಲಿ ಇದರ 1947 ಈ ಒಂದು ಪವರ್ ನ್ಯೂಕ್ಲಿಯರ್ ರಿಯಾಕ್ಟರ್ ಅನ್ನ ಕನ್ಸ್ಟ್ರಕ್ಟ್ ಮಾಡ್ತಾನೆ. ಈ ಒಂದು ಪವರ್ ರಿಯಾಕ್ಟರ್ ನಲ್ಲಿ ಇರ್ತಕ್ಕಂಥ ಮೇನ್ ಪಾರ್ಟ್ಸ್ ಯಾವುವು? ಫ್ಯೂಯಲ್ ರಾಡ್ಸ್. ಇಲ್ಲಿದಾವಲ್ಲ ಇವು ಫ್ಯೂಯಲ್ ರಾಡ್ಸ್. ಫ್ಯೂಯಲ್ ರಾಡ್ಸ್ ಅಂತಂದ್ರೆ ಇಲ್ಲಿ ಈ ಒಂದು ಫಿಸನಬಲ್ ಮಟೀರಿಯಲ್ಸ್ ಲೈಕ್ ಯುರೇನಿಯಂ 235 ಇರ್ಬೋದು, ಥೋರಿಯಂ 234, ಪ್ಲೂಟೋನಿಯಂ 240, ಪ್ಲೂಟೋನಿಯಂ 241, ಪ್ಲೂಟೋನಿಯಂ 239. ಈ ಒಂದು ಫಿಸನಬಲ್ ಮೆಟೀರಿಯಲ್ಸ್ ಅಲ್ಲಿ ಯಾವ್ದಾದ್ರು ಒಂದನ್ನ ಆಸ್ ಎ ಫ್ಯೂಯಲ್ ಆಗಿ ಒಂದು ನ್ಯೂಕ್ಲಿಯರ್ ರಿಯಾಕ್ಟರ್ ಯೂಸ್ ಮಾಡ್ತಾರೆ ಇನ್ ದ ಫಾರ್ಮ್ ಆಫ್ ರಾಡ್ಸ್. ಸಿಲಿಂಡ್ರಿಕಲ್ ರಾಡ್ಸ್ ತರ ಇವುಗಳನ್ನ ಯೂಸ್ ಮಾಡ್ತಾರೆ. ಅವುಗಳನ್ನ ಈ ಒಂದು ರಿಯಾಕ್ಟರ್ ಕೋರ್ ಅಲ್ಲಿ ಅರೇಂಜ್ ಮಾಡಿದೀವಿ. ಎರಡನೇದು ಮಾಡರೇಟರ್. ಈ ಮಾಡರೇಟರ್ ಅಂತಂದ್ರೆ ನ್ಯೂಕ್ಲಿಯರ್ ಫಿಸನ್ ಆಗ್ಲಿಕ್ಕೆ ಈ ಒಂದು ಫಿಸನಬಲ್ ಮೆಟೀರಿಯಲ್ಸ್ ಅನ್ನು ಯೂಸ್ ಮಾಡ್ತೀವಿ. ಅದರಿಂದ ಫಿಸನ್ ಆದ ಮೇಲೆ ಫಾಸ್ಟ್ ನ್ಯೂಟ್ರಾನ್ಸ್ ರಿಲೀಸ್ ಆಗ್ತವೆ. ಫಿಸನ್ ಆಗ್ಲಿಕ್ಕೆ ಬೇಕಾಗಿರೋದು ಸ್ಲೋ ನ್ಯೂಟ್ರಾನ್, ಬಟ್ ಫಿಸನ್ ಆದಾಗ ಬರ್ತಕ್ಕಂಥ ಫಾಸ್ಟ್ ನ್ಯೂಟ್ರಾನ್ಸ್. ಆ ಫಾಸ್ಟ್ ನ್ಯೂಟ್ರಾನ್ಸ್ ಅನ್ನ ಸ್ಲೋ ಡೌನ್ ಮಾಡ್ಲಿಕ್ಕೆ ಮಾಡರೇಟರ್ ಅನ್ನ ಯೂಸ್ ಮಾಡ್ತಾರೆ. ಯಾವ ರೀತಿ? ಆ ಫಾಸ್ಟ್ ನ್ಯೂಟ್ರಾನ್ಸ್ ಗಳಲ್ಲಿ ಮ್ಯಾಕ್ಸಿಮಮ್ ಕೈನೆಟಿಕ್ ಎನರ್ಜಿ ಇರುತ್ತೆ. ಆ ಫಾಸ್ಟ್ ನ್ಯೂಟ್ರಾನ್ಸ್ ಅಲ್ಲಿ ಇರ್ತಕ್ಕಂಥ ಕೈನೆಟಿಕ್ ಎನರ್ಜಿನ ಅಬ್ಸರ್ವ್ ಮಾಡಿಕೊಂಡು ಅವುಗಳನ್ನು ಸ್ಲೋ ಡೌನ್ ಮಾಡುತ್ತೆ ಮಾಡರೇಟರ್. ಆಸ್ ಎ ಗುಡ್ ಮಾಡರೇಟರ್ ಆಗಿ ನಾವು ಗ್ರಾಫೈಟ್ ಅನ್ನ ಅಥವಾ ಹೆವಿ ವಾಟರ್ ಅನ್ನ ಅಥವಾ ಬೆರಿಲಿಯಂ, ಇವು ಮೂರಲ್ಲಿ ಯಾವ್ದಾದ್ರು ಒಂದನ್ನ ಗುಡ್ ಮಾಡರೇಟರ್ ಆಗಿ ಯೂಸ್ ಮಾಡ್ತೀವಿ. ಗ್ರಾಫೈಟ್, ಹೆವಿ ವಾಟರ್ ಆರ್ ಬೆರಿಲಿಯಂ. ಈ ಒಂದು ಮಾಡರೇಟರ್ ಅನ್ನು ಸಹಿತ ಅರೇಂಜ್ ಮಾಡಿರ್ತೀವಿ ಈ ಒಂದು ಫ್ಯೂಯಲ್ ರಾಡ್ಸ್ ನ ಪಕ್ಕದಲ್ಲಿ ಇನ್ಸೈಡ್ ದ ರಿಯಾಕ್ಟರ್ ಕೋರ್. ನೆಕ್ಸ್ಟ್ ಮೂರನೇದು ಕಂಟ್ರೋಲ್ ರಾಡ್ಸ್. ಇಲ್ಲಿ ಆ ಒಂದು ಚೈನ್ ರಿಯಾಕ್ಷನ್ ಅಲ್ಲಿ 2 ಟೈಪ್ಸ್ ಇದೆ. ಒಂದು ಕಂಟ್ರೋಲ್ ಚೈನ್ ರಿಯಾಕ್ಷನ್, ಇನ್ನೊಂದು ಅನ್ಕಂಟ್ರೋಲ್ ಚೈನ್ ರಿಯಾಕ್ಷನ್. ದಟ್ ಡಿಪೆಂಡ್ಸ್ ಅಪಾನ್ ದ ನ್ಯೂಟ್ರಾನ್ಸ್ ಪಾಪ್ಯುಲೇಷನ್. ಈ ಒಂದು ನ್ಯೂಟ್ರಾನ್ಸ್ ಪಾಪ್ಯುಲೇಷನ್ ರ್ಯಾಂಡಮ್ ಆಗಿ ಹೋಗ್ತಾ ಇದ್ರೆ ಆಗ ಅಲ್ಲಿ ಲಾರ್ಜ್ ಅಮೌಂಟ್ ಆಫ್ ಎನರ್ಜಿ ರಿಲೀಸ್ ಆಗಿ ಎಕ್ಸ್ಪ್ಲೋಡ್ ಆಗ್ತಕ್ಕಂಥ ಚಾನ್ಸ್ ಇರುತ್ತೆ. ಹಾಗಾಗಿ ಆ ಒಂದು ನ್ಯೂಟ್ರಾನ್ಸ್ ಗಳ ಪಾಪ್ಯುಲೇಷನ್ ಅನ್ನು ಕಂಟ್ರೋಲ್ ಮಾಡ್ಲಿಕ್ಕೆ, ಲಿಮಿಟ್ ಮಾಡ್ಲಿಕ್ಕೆ, ನಮಗೆ ಎಷ್ಟು ನ್ಯೂಟ್ರಾನ್ಸ್ ಬೇಕೋ ಅಷ್ಟು ನ್ಯೂಟ್ರಾನ್ಸ್ ಗಳ ಪಾಪ್ಯುಲೇಷನ್ ಅನ್ನು ಲಿಮಿಟ್ ಮಾಡ್ಲಿಕ್ಕೆ ಈ ಕಂಟ್ರೋಲ್ ರಾಡ್ಸ್ ಅನ್ನು ಯೂಸ್ ಮಾಡ್ತೀವಿ. ಈ ಒಂದು ಕಂಟ್ರೋಲ್ ರಾಡ್ಸ್ ಅನ್ನ ಕೆಳಗಡೆ ತರೋದ್ರಿಂದ ಅದೇನ್ ಮಾಡುತ್ತೆ? ಇಟ್ ಅಬ್ಸರ್ವ್ಸ್ ದ ನ್ಯೂಟ್ರಾನ್ಸ್. ಆ ಒಂದು ನ್ಯೂಟ್ರಾನ್ಸ್ ಅನ್ನು ಅಬ್ಸರ್ವ್ ಮಾಡ್ಲಿಕ್ಕೆ ಸಮ್ ಮೆಟೀರಿಯಲ್ಸ್ ಇದೆ. ಕ್ಯಾಡ್ಮಿಯಂ ಅಂಡ್ ಬೋರಾನ್ ಆರ್ ದಿ ಗುಡ್ ಅಬ್ಸರ್ವರ್ ಆಫ್ ನ್ಯೂಟ್ರಾನ್ಸ್. ಆ ಒಂದು ಕಂಟ್ರೋಲ್ ರಾಡ್ಸ್ ಅನ್ನು ಕೆಳಗಡೆ ತಂದ್ರೆ ಇಟ್ ಅಬ್ಸರ್ವ್ಸ್ ದ ನ್ಯೂಟ್ರಾನ್ಸ್. ಮೇಲ್ಗಡೆ ತಗೊಂಡೋದ್ರೆ ಆಗ ನ್ಯೂಟ್ರಾನ್ಸ್ ಪಾಪ್ಯುಲೇಷನ್ ಇನ್ಕ್ರೀಸ್ ಆಗ್ತಾ ಹೋಗುತ್ತೆ. ಸೊ ಎಮರ್ಜೆನ್ಸಿ ಟೈಮಲ್ಲಿ ಸ್ಟಾಪ್ ಮಾಡ್ಲಿಕ್ಕೂ ಸಹಿತ ಈ ಒಂದು ಕಂಟ್ರೋಲ್ ರಾಡ್ಸ್ ಅನ್ನು ಯೂಸ್ ಮಾಡ್ತೀವಿ. ಈ ಕಂಟ್ರೋಲ್ ರಾಡ್ಸ್ ಅನ್ನು ಸಹಿತ ರಿಯಾಕ್ಟರ್ ಕೋರ್ ನ ಒಳಗಡೆ ಇನ್ಸರ್ಟ್ ಮಾಡಿದೀವಿ ಈ ಒಂದು ಕಂಟ್ರೋಲ್ ರಾಡ್ಸ್. ದೆನ್ ನಾಲ್ಕನೇದು ರಿಫ್ಲೆಕ್ಟರ್. The leakage of neutrons, it is used to reduce the leakage of neutrons from the surface of the fissionable material.
ಫಿಸನಬಲ್ ಮೆಟೀರಿಯಲ್ಸ್ ಇಂದ ಲೀಕೇಜ್ ಆಗ್ತಕ್ಕಂಥ ನ್ಯೂಟ್ರಾನ್ಸ್ ಗಳನ್ನ ಮಿನಿಮೈಸ್ ಮಾಡಲಿಕ್ಕೆ, ರಿಡ್ಯೂಸ್ ಮಾಡಲಿಕ್ಕೆ ಈ ಒಂದು ರಿಫ್ಲೆಕ್ಟರ್ ಅನ್ನ ಯೂಸ್ ಮಾಡ್ತೀವಿ. ಅಂದ್ರೆ ಇನ್ನರ್ ವಾಲ್ ಆಫ್ ದಿ ರಿಫ್ಲೆಕ್ಟರ್ ಕೋರ್ ನ ಇನ್ನರ್ ವಾಲ್ ಅಲ್ಲಿ ಈ ಒಂದು ರಿಫ್ಲೆಕ್ಟಿಂಗ್ ಮೆಟೀರಿಯಲ್ ಅನ್ನ ಕೋಟಿಂಗ್ ಮಾಡಿರ್ತಾರೆ. ಲೀಕೇಜ್ ಆಗಿ ಬಂದಿರತಕ್ಕಂಥ ನ್ಯೂಟ್ರಾನ್ಸ್ ಗಳು ವಾಲ್ ಮೇಲೆ ಬಡಿದಾಗ ಆ ವಾಲ್ ಏನ್ ಮಾಡುತ್ತೆ, ಅಗೇನ್ ರಿಫ್ಲೆಕ್ಟ್ ಮಾಡುತ್ತೆ. ರಿಫ್ಲೆಕ್ಟೆಡ್ ನ್ಯೂಟ್ರಾನ್ಸ್ ಆರ್ ಅಗೇನ್ ಇನ್ವಾಲ್ವ್ಡ್ ಇನ್ ದ ನ್ಯೂಕ್ಲಿಯರ್ ಚೈನ್ ರಿಯಾಕ್ಷನ್. ದೆನ್ ಐದನೇದು ಕೂಲೆಂಟ್. ಈ ಒಂದು ನ್ಯೂಕ್ಲಿಯರ್ ಫಿಷನ್ ಆದಾಗ ಲಾರ್ಜ್ ಅಮೌಂಟ್ ಆಫ್ ಎನರ್ಜಿ ರಿಲೀಸ್ ಆಗುತ್ತೆ ಇನ್ ದ ಫಾರ್ಮ್ ಆಫ್ ಹೀಟ್ ಅಂಡ್ ಲೈಟ್. ಈಗ ನಾವೇನ್ ಮಾಡ್ತೀವಿ, ಕೂಲೆಂಟ್ ಮಟೀರಿಯಲ್ ಅನ್ನ ಪಾಸ್ ಮಾಡ್ತೀವಿ. ಕೂಲೆಂಟ್ ಮಟೀರಿಯಲ್ ಅಂತಂದ್ರೆ ಅಲ್ಲಿ ಹೆವಿ ವಾಟರ್ ಆಗ್ಬೋದು, ಏರ್ ಆಗ್ಬೋದು, ಅಥವಾ ಸಮ್ ಆರ್ಗ್ಯಾನಿಕ್ ಲಿಕ್ವಿಡ್ಸ್ ಆಗ್ಬೋದು. ಅವುಗಳಲ್ಲಿ ಯಾವ್ದಾದ್ರು ಒಂದು ಕೂಲೆಂಟ್ ಮಟೀರಿಯಲ್ ಅನ್ನ ಈ ಒಂದು ರಿಯಾಕ್ಟರ್ ಕೋರಿಗೆ ಪಾಸ್ ಮಾಡ್ತೀವಿ. ಆಗ ಒಂದು ಕೂಲೆಂಟ್ ಮಟೀರಿಯಲ್ ಇಲ್ಲಿರ್ತಕ್ಕಂಥ ಹೀಟ್ ಅನ್ನ ಅಬ್ಸರ್ವ್ ಮಾಡ್ಕೊಳ್ಳುತ್ತೆ. ಆ ಹೀಟ್ ಅಬ್ಸರ್ವ್ ಮಾಡ್ಕೊಂಡಿರ್ತಕ್ಕಂಥ ಕೂಲೆಂಟ್ ಮಟೀರಿಯಲ್ ಅನ್ನ ಮತ್ತೆ ಅಗೇನ್ ಹೀಟ್ ಎಕ್ಸ್ಚೇಂಜರ್ ಪಾಸ್ ಮಾಡ್ತೀವಿ ವಿತ್ ದ ಹೆಲ್ಪ್ ಆಫ್ ಕೂಲೆಂಟ್ ಪಂಪ್. ಆ ಕೂಲೆಂಟ್ ಪಂಪ್ ಏನ್ ಮಾಡುತ್ತೆ ಅಂದ್ರೆ ಇಲ್ಲಿರ್ತಕ್ಕಂಥ ಹೀಟ್ ಅಬ್ಸರ್ವ್ ಮಾಡ್ಕೊಂಡಿರ್ತಕ್ಕಂಥ ಕೂಲೆಂಟ್ ಮಟೀರಿಯಲ್ ಅನ್ನ ಈ ಒಂದು ರಿಯಾಕ್ಟರ್ ಕೋರ್ ಇಂದ ಹೀಟ್ ಎಕ್ಸ್ಚೇಂಜರ್ ಗೆ ಟ್ರಾನ್ಸ್ಫರ್ ಮಾಡುತ್ತೆ ಇಲ್ಲಿಗೆ. ಅಂದ್ರೆ ಇಲ್ಲಿ ಪ್ರೊಡ್ಯೂಸ್ ಆಗಿರ್ತಕ್ಕಂಥ ಹೀಟ್ ಇಲ್ಲಿ ಬಂತು ವಿತ್ ದ ಹೆಲ್ಪ್ ಆಫ್ ಕೂಲೆಂಟ್. ನೆಕ್ಸ್ಟ್ ಇಲ್ಲಿ ವಾಟರ್ ನ ಪಾಸ್ ಮಾಡ್ತೀವಿ. ಆ ಒಂದು ವಾಟರ್ ಇಲ್ಲಿರ್ತಕ್ಕಂಥ ಹೀಟ್ ಇಂದ ವಾಟರ್ ಬಾಯ್ಲ್ ಆಗಿ ಸ್ಟೀಮ್ ಆಗಿ ಕನ್ವರ್ಟ್ ಆಗುತ್ತೆ. ಆ ಸ್ಟೀಮ್ ಅನ್ನ ಟರ್ಬೈನ್ಸ್ ಪಾಸ್ ಮಾಡ್ತೀವಿ. ಅಲ್ಲಿ ಟರ್ಬೈನ್ ರೊಟೇಟ್ ಆಗುತ್ತೆ. ಆ ಟರ್ಬೈನ್ ರೊಟೇಟ್ ಆಗೋದ್ರಿಂದ ಅಲ್ಲಿ ಎಲೆಕ್ಟ್ರಿಸಿಟಿ ಜನರೇಟ್ ಆಗುತ್ತೆ. ಅಗೇನ್ ಮತ್ತೆ ಅದೇ ವಾಟರ್ ಕೂಲ್ ಆಗಿ ಇಲ್ಲಿ ಬರುತ್ತೆ. ಈ ರೀತಿ ವಾಟರ್ ಸರ್ಕ್ಯುಲೇಟ್ ಆಗ್ತಾ ಇರುತ್ತೆ. ಇಲ್ಲಿ ಪ್ರೊಡ್ಯೂಸ್ ಆಗಿರ್ತಕ್ಕಂಥ ಹೀಟ್ ಇಂದ ನಾವು ವಾಟರ್ ನ ಸ್ಟೀಮ್ ಆಗಿ ಕನ್ವರ್ಟ್ ಮಾಡಿ ಆ ಸ್ಟೀಮ್ ಇಂದ ಟರ್ಬೈನ್ ರೊಟೇಟ್ ಆಗೋ ತರ ಮಾಡ್ತೀವಿ. ಆ ಒಂದು ಟರ್ಬೈನ್ ರೊಟೇಟ್ ಆಗೋದ್ರಿಂದ ನಮಗೆ ಎಲೆಕ್ಟ್ರಿಸಿಟಿ ಜನರೇಟ್ ಆಗುತ್ತೆ. ಈ ರೀತಿ ಈ ಒಂದು ಮಟೀರಿಯಲ್ಸ್ ಇದೆ. ನೆಕ್ಸ್ಟ್ ಇಲ್ಲಿ ಕಾಂಕ್ರೀಟ್ ಶೀಲ್ಡ್. ನ್ಯೂಕ್ಲಿಯರ್ ಫಿಷನ್ ಆದಾಗ ನಮಗೆ ಗೊತ್ತಿದೆ ನ್ಯೂಕ್ಲಿಯರ್ ವೇಸ್ಟ್ ರಿಲೀಸ್ ಆಗುತ್ತೆ ಅಂತ. ನ್ಯೂಕ್ಲಿಯರ್ ವೇಸ್ಟ್ ಅಂತಂದ್ರೆ ಈ ಒಂದು ಹೈಲಿ ರೇಡಿಯಾಕ್ಟಿವ್ ಐಸೋಟೋಪ್ಸ್ ಗಳು ಪ್ರೊಡ್ಯೂಸ್ ಆಗ್ತವೆ. ಅಂದ್ರೆ ಫಿಷನ್ ಪ್ರಾಡಕ್ಟ್ ಹೈಲಿ ರೇಡಿಯಾಕ್ಟಿವ್ ಇರುತ್ತೆ. ಅವುಗಳಿಂದ ಬೀಟಾ ರೇಸ್, ಗಾಮಾ ರೇಸ್ ಗಳು ಸಹಿತ ಎಮಿಟ್ ಆಗ್ತಾ ಇರ್ತವೆ. ಹಾಗಾಗಿ ಅಂತ ಒಂದು ಫಾಸ್ಟ್ ಒಂದು ನ್ಯೂಟ್ರಾನ್ಸ್ ಗಳು, ಇಂಟೆನ್ಸಿವ್ ನ್ಯೂಟ್ರಾನ್ಸ್ ಗಳಿಂದ, ಆ ಡೇಂಜರಸ್ ರೇಡಿಯೇಷನ್ ಇಂದ ಮತ್ತು ರೇಡಿಯಾಕ್ಟಿವ್ ಐಸೋಟೋಪ್ಸ್ ಗಳಿಂದ ಪ್ರೊಟೆಕ್ಟ್ ಮಾಡ್ಕೊಳ್ಳೋದಕ್ಕೋಸ್ಕರ ಈ ಒಂದು ಡಿವೈಸ್ ಸರೌಂಡಿಂಗ್ ಅಲ್ಲಿ ಒಂದು ಕಾಂಕ್ರೀಟ್ ಶೀಲ್ಡ್ ಇದೆ. ಇದನ್ನೇ ಕಾಂಕ್ರೀಟ್ ಶೀಲ್ಡ್. ಕಾಂಕ್ರೀಟ್ ಶೀಲ್ಡ್ ಅಂದ್ರೆ ನಿಯರ್ಲಿ 5 to 6 feet ದಪ್ಪ ಇರ್ತಕ್ಕಂಥ ಕಾಂಕ್ರೀಟ್ ವಾಲ್. ಇದು 5 to 6 ಫೀಟ್ ದಪ್ಪ ಇರ್ತಕ್ಕಂಥ ಕಾಂಕ್ರೀಟ್ ವಾಲ್. ಆ ವಾಲ್ ನ ಔಟರ್ ಸರ್ಫೇಸ್ ಅಲ್ಲಿ ಮತ್ತೆ ಫ್ಯೂ ಇಂಚ್ ಥಿಕ್ನೆಸ್ ಇರ್ತಕ್ಕಂಥ ಈ ಒಂದು ಸ್ಟೀಲ್ ಲೇಯರ್ ಅನ್ನ ಕೋಟಿಂಗ್ ಮಾಡಿರ್ತಾರೆ. ಇಷ್ಟು ದಪ್ಪ ಇರ್ತಕ್ಕಂಥ ಕಾಂಕ್ರೀಟ್ ವಾಲ್ ಇಂದ ನಾವು ಈ ಡೇಂಜರಸ್ ಗಾಮಾ ರೇಸ್ ಮತ್ತು ರೇಡಿಯೇಷನ್ಸ್ ಇಂದ ಪ್ರೊಟೆಕ್ಟ್ ಮಾಡ್ಕೊಳ್ಳೋದಕ್ಕೆ ಸಾಧ್ಯ ಇದೆ. ಸೊ ಈ ರೀತಿ ಈ ಒಂದು ನ್ಯೂಕ್ಲಿಯರ್ ರಿಯಾಕ್ಟರ್ ಇಂದ ಎಲೆಕ್ಟ್ರಿಸಿಟಿಯನ್ನ ಜನರೇಟ್ ಮಾಡಲಿಕ್ಕೆ ಪಾಸಿಬಿಲಿಟಿ ಇದೆ. Nuclear reactor. In this video, we're going to learn about the nuclear reactor. Nuclear reactors are the modern-day devices extensively used for power generation, as the traditional fossil fuels, like coal, are at the breach of extinction. A nuclear reactor is the source of intense heat, which is in turn used for generation of power in nuclear power stations. Its mechanism is similar to that of a furnace in a steam generator. The steam is used to drive the turbines of the electric generator system. A nuclear reactor consists of 3 crucial components: fuel elements, moderator, and control rods. Fuel elements come usually in the shape of thin rods of about 1 centimeter in diameter and contain fissionable nuclei like uranium-235 or uranium-238. These rods vary in number according to the size of the reactor. In large power reactors, thousands of fuel elements are placed close to each other. This region where these fuel elements are placed is called the reactor core. These fuel elements are normally immersed in water, which acts as a moderator. The objective of a moderator is to slow down the energy neutrons in a nuclear reactor, which are produced during the nuclear fission process by the fuel elements. Thermal neutrons, which are the neutrons with energy of about 0.04 electron volts, are capable of producing fission reaction with uranium-235. During the fission reaction process, new neutrons are given out, which have energies of about 1 MeV. This is 1 mega electron volts. These neutrons typically escape from participating in another fission process, as they are accompanied by enormous energy release.
In fact, the probability of these neutrons produce another fission reaction is 500 times less than that compared to a thermal neutron. This is where a moderator is extremely useful. Moderators have the capability to slow down, or in other words, moderate, the speeds of these high-energy neutrons so that they can in turn be used for a chain reaction to trigger multiple fission reactions of other uranium-235 nuclei. Commonly, ordinary or heavy water is used as a moderator in nuclear reactors because of the deuterons present in them, which are capable of slowing down the neutron's speed. Water molecules in the moderator are useful in slowing down the high-energy neutrons, which leave the fuel element after nuclear fission. These high-energy neutrons collide with water molecules, thereby losing out on some energy with every collision and therefore slowing down substantially. A new fission reaction can now be triggered using this slow neutron by striking it with a fuel element. The third and most prominent part of a nuclear reactor are the control rods. In order to get a steady output of energy from the nuclear reactor, every single fission reaction should trigger another fission reaction and ensure the availability of spare neutrons released to trigger the chain reactions. By controlling the number of spare neutrons available at any given time, the rate of nuclear fission chain reactions can be controlled. This control on the fission reaction can be maintained using control rods. The main function of the control rods is to absorb any excess or spare neutron in the moderator in order to prevent any further fission reactions. Usually, such control rods are made of boron or cadmium. To increase the rate of fission reactions, these rods can be removed from the moderator. A steady output of energy can thus be maintained by inserting or removing the control rods in the nuclear reactor. Now that we know the components of a nuclear reactor, let's understand the working of a nuclear reactor. It's usually enclosed in a shield made of thick concrete walls. It consists of a reactor core, pump, and heat exchanger. The reactor core and pump are placed in contact with the water, which is usually the heat exchanger in these reactors. Due to the enormous amount of heat released during the fusion reaction, the surrounding water gets heated up and changes to steam, which is in turn used to turn the turbines. So, huge heat energy gets converted into electrical energy. Water is continuously flown in and out of the nuclear reactor using the pump. So, a nuclear reactor successfully generates nuclear energy from fission reactions.